ಸಣ್ಣಿದ್ರಿಂದನೂ ನಾವು ಪಳ್ಕೊಂಡ್ಬಂದ್ಬಿಟ್ಟಿದ್ದೀವಿ ಆ ಪ್ರಾಣಿ ಜೊತೆಗೇನೆ. ನಾವು ಆ ಕಡೆ ಕಾಡು ಕಡೆ ಹಾಕೊಂಡು ಹೋಗಿಲ್ಲ, ಗದ್ದೆ ಮಾಡಾಕೊಂಡು ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಇದ್ರ ಹಿಂದೆನೇ ಬಂದ್ಬಿಟ್ಟು, ಇದ್ರ ಹಿಂದೆನೇ ನಮ್ಮ ಅಪ್ಪದಿಕ್ಕರು ತೊಗೊಂಡು ಬಂದ್ಬಿಟ್ರು, ಮಾಡ್ಕೊಂಡು ತಿನ್ರು ಮರ ಇದು ಅಂತೇಳಿ. ಏಕೆ ಅಂತ ಹೇಳಿದ್ರೆ ಅಲ್ಲಿ ಗದ್ದೆ ಮಾಡಿ ಏನಾರ ಬ್ಯಾಸೆ ಮಾಡ್ತಿದ್ರೆ ಅದ್ರ ಜೊತೆ ಹಿಂದೆ ಇರ್ತಿದ್ದು. ಇದು ಇಲ್ಲ, ಹಂಗಲ್ಲ, ಸ್ಕೂಲಿಗೂ ಕಳಿಸಿಲ್ಲ, ಏನಿಲ್ಲ, ಹಿಂಗೆ ಬಂದ್ರಿ. ಓಕೆ, ಇನ್ನೇನು 4 ತಿಂಗಳಿದೆ ರಿಟೈರ್ಮೆಂಟ್ ಆಗೋದಕ್ಕೆ. ಅದ್ರ ಮಧ್ಯೆ ಇವಾಗ ಆನೆಗಳಿಗೆ ಮದ ಬರುತ್ತೆ ಅಂತ ಹೇಳಿದ್ರಲ್ಲ, ಮದ ಬಂದಾಗ ಅದು ರೀಪ್ರೊಡಕ್ಷನ್ ಆಗ್ಬೇಕು ಅಂತ ಹೇಳಿದಾಗ ಯಾವ ರೀತಿ ಅವನ್ನ ಎಷ್ಟು ದಿನ ಇಲ್ಲಿ ಬಿಟ್ಟಿರ್ತೀರಾ? ಯಾವ ರೀತಿ ಅವು ಮೀಟಿಂಗ್ ಮಾಡ್ತವೆ, ಹೆಣ್ಣಾನೆ ಗಂಡಾನೆ? ಅದು ಮದ ಬಂದಿದ್ದು ಫಸ್ಟಿಗೆ ಒಂದು 2 ತಿಂಗಳ 3 ತಿಂಗಳಲ್ಲಿ ಅದನ್ನ ಸಂಪರ್ಕ ಹೆಣ್ಣಾನೇದು ಮಾಡ್ತವೆ ಅಷ್ಟೇ. ಮದ ಯಾವಾಗ ಜಾಸ್ತಿ ಆಯ್ತು ಅವಾಗ ಯಾವ ಆನೆನೂ ಇದು ಮಾಡೋದಿಲ್ಲ, ಬಿಡಲ್ಲ, ಹೆಣ್ಣಾನೆಗೆ ಇದು ಮಾಡೋದಿಲ್ಲ. ಹೆಣ್ಣಾನೆ ಬೇಡ ಅದಕ್ಕೆ. ಒಟ್ಟಿನ ಕೆರೆಯಲ್ಲಿ ಆಟ ಆಡಬೇಕು, ಬೇರೆ ಆನೆಗೆ ಹೊಡಿಬೇಕು, ಅದೇ ಹುಮ್ಮಸ್ಸಿರೋದು ಅದಕ್ಕೆ. ಕ್ರಾವಲ್ ಅಂತ ಹೇಳಿದ್ರೆ ನೋಡಿ, ಇದೆಲ್ಲ ಪೂರ ಅಲ್ಲಿ ಕಂಬ ಇದೆಯಲ್ಲ, ಹಗ್ಗ ಹಾಕಿ ಒಂದೊಂದೇ ಮೇಲೆ ಕಟ್ಕೊಳ್ತೀವಿ. ಈ ಪೋಲ್ಸ್ ಇದೆಯಲ್ಲ, ಒಂದೊಂದೇ ಪೋಲ್ಸ್ ಆನೆ ಕೈಯಿಂದ ಎಳಸ್ಕೊಳ್ತೀವಿ, ಆ ಕಡೆ ಖಾಲಿ ಮಾಡಿಸ್ತೀವಿ. ಇದೆಲ್ಲ ಒಂದೊಂದೇ ಇವಾಗ ಕರ್ಕೊ ಬಂದಿರ್ತಾರೆ ಆನೆಯಿಂದ. ಆನೆ ಕರ್ಕೊ ಬರ್ತೀವಲ್ಲ, ಅಲ್ಲ, ನಮ್ಮ ಸಾಕಿದ್ದ ಆನೆಯಿಂದ, ನಮ್ಮ ಸಾಕಿ ಆನೆ ಇರ್ತಾವಲ್ಲ ಅದರಿಂದ ನೋಡಿ, ಅಲ್ಲಿ ಮೇಲೆ ಹಗ್ಗ ಹಾಕಿ ಒಂದೊಂದೇ ಸುತ್ತಿ ಮೇಲೆ ತಗೊಂಡು ಒಂದೊಂದೊಂದೊಂದು ತೆಕ್ಕೊಳ್ತೀವಿ. ತೆಗೆದು ಹೊರಗಡೆ ಹಾಕೊಂಡು ಪೂರ ಆ ಕಡೆಯಿಂದ ತೆಗೆದು ಹೊರಗಡೆ ಹಾಕೊಂಡು ಮೇಲೆ ಎತ್ತಿ ಕಟ್ಟಿತೀವಲ್ಲ, ಆವಾಗ ಆನೆ ತೊಗೊಂಡು ಬಂದು ಅಲ್ಲಿ ಇಳಿಸೋದು. ಆನೆ ಟ್ರಕ್ಕಲ್ಲಿ ತೊಗೊಂಡು ಬಂದು ಅಲ್ಲಿ ಇಳಿಸೋದು. ಇಲ್ಲಿ ಇದೇ ಇದೆಯಲ್ಲ, ಇಲ್ಲಿ ಮೇಲೆ ಇದೆಯಲ್ಲ ಜಾಗ, ದಿಬ್ಬ ತರ ಮಾಡಿದ್ಯವಲ್ಲ, ಪ್ಲಾಟ್ಫಾರ್ಮ್ ಮಾಡಿದ್ಯವಲ್ಲ, ಅಲ್ಲಿಂದ ತಗೊಂಡ್ ಬಂದು ಆನೆ ಕೈಯಿಂದಾನೆ ಎಳಸ್ಕೊಬಂದು ಒಳಗಡೆ ತಳ್ಳೋದು. ಒಳಗಡೆ ತಳ್ಳು ಮತ್ತೆ ಪುನಃ ಏನ್ ಮಾಡ್ತೀವಿ, ಒಂದೊಂದೇ ಬಿಟ್ಕೊಂಡ್ ಬರ್ತೀವಿ. ಒಂದು ಪೋಸ್ಟ್ ತಳ್ಳೋದು, ಒಂದು ಬಿಡೋದು, ಒಂದು ಪೋಸ್ಟ್ ತಳ್ಸೋದು, ಒಂದು ಬಿಡೋದು, ಹಂಗೆ ಫುಲ್ ಮಾಡಿ ಅದ್ರ ಕುಲ್ಲಾಗಿ ಮಾಡಿ ಬಿಟ್ಬಿಡ್ತೀವಿ. ಇದ್ರ ಉದ್ದೇಶ ಏನು? ಉದ್ದೇಶ ಅಂತ ಹೇಳಿದ್ರೆ ಅದಕ್ಕೆ ರೂಢಿ ಮಾಡಕ್ಕೆ. ಯಾಕೆ ಅಂತ ಹೇಳಿದ್ರೆ ನಾವು ಹಿಂಗೆ ಕಟ್ಕೊಂಡು ಮೊದ್ಲೆಲ್ಲ ಮರಕ್ಕೆಲ್ಲ ಕಟ್ಕೊಂಡು ರೂಢಿ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಮರಕ್ಕೆ ಅಂದ್ರೆ ಯಾವ ತರ? ಮರಕ್ಕೆ ಅಂತ ಹೇಳಿದ್ರೆ ಹಗ್ಗ ಹಾಕಿ ಆ ಕಡೆ ಕಾಲಿ ಕಟ್ಟಿ ಈ ಕಡೆ ಕಾಲಿ ಕಟ್ಟಿ ಆ ರೀತಿ ಉದ್ದ ಕಟ್ಟಿ ಮಾಡಿ ಸಾಕ್ತಾ ಇದ್ರು. ನೀವು ಸ್ಟಾರ್ಟಿಂಗ್ ಜಾಬಿಗೆ ಸೇರಿದಾಗ ಅದೇ ರೀತಿ ಇತ್ತಾ? ಅದೇ ರೀತಿ. ನಾನ್ ಸೇರಿದಾಗ ಇದ್ದಿದ್ ರೀತಿ ಇದ್ದಿಲ್ಲ, ಇದು ನಾನ್ ಸೇರಿದಾಗ ಇದು ಈ ರೀತಿ ಆಗಿರೋದು. ಮೊದ್ಲೆಲ್ಲ ನಾವು ನೋಡ್ದಂಗೆ, ನಾವು ಆಡಕ್ ಹೋಗ್ತೀವಲ್ಲ, ಅವಾಗ ನೋಡ್ದಂಗೆ ಅದೇ ತರ ಮಾಡ್ತಾ ಇದ್ದೀನಿ. ಅದೇನಾಗುತ್ತೆ ಅಂತ ಹೇಳಿದ್ರೆ ಸಾಹೇಬರುಗಳು ಕೂತ್ಕೊಂಡು ಮೀಟಿಂಗ್ ಮಾಡಿ ಅದೇನಾಗುತ್ತೆ ಅಂತ ಹೇಳಿದ್ರೆ ಗಾಯ ಜಾಸ್ತಿ ಆಗುತ್ತೆ. ಹಗ್ಗ ಕಟ್ಟಿ ಎಳೆಯ ಪಡೆಯೋದು ಗಾಯ ಜಾಸ್ತಿ ಆಗುತ್ತೆ. ಅದರಿಂದ ಈ ಐಡಿಯಾ ಮಾಡಿದ್ದು. ಈ ಐಡಿಯಾ ಮಾಡಿ ಒಳಗಡೆ ಇದು ಮಾಡಿಬಿಟ್ಟು ಇದರಲ್ಲಿ ಗಾಯ ಜಾಸ್ತಿ ಆಗಲ್ಲ ಆನೆಗಳಿಗೆ. ಇವಾಗ ಆನೆ ಒಳಗಡೆ ಇರುತ್ತಾ? ಇದ್ರ ಒಳಗಡೆ ಇರುತ್ತೆ. ಇದರಿಂದನೇ ಮತ್ತೆ ನಾವು ಫುಡ್ ಕೊಡೋದು. ನಮ್ಗೆ ಹೇಟ ಬೀಳ್ಬಾರ್ದು, ಅದನ್ನ ಒಳಗಡೆ ಹಾಕಿ ಅದಕ್ಕೆ ಬಾಯಿಯಲ್ಲಿ ಕೊಡೋಕೆ